ದೇವಾಲಯಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಿ. ನೀವೀಗ ಕೇಂದ್ರ ಸಚಿವರಾಗಿದ್ದೀರಿ. ಹಸಿರು ಟವಲ್ ಬಗ್ಗೆ ಮಾತಾಡ್ತೀರಾ. ತಾವು ಎಷ್ಟು ಬಾರಿ ಟವಲ್ ಹಾಕಿಲ್ಲ ಸ್ವಾಮಿ? ತಾವು ಪುಟ್ಟಣ್ಣಯ್ಯವ್ರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಅರಿವಿರಬೇಕು. ತಮ್ಮ ರೀತಿ ಸ್ವಾರ್ಥಕ್ಕಾಗಿ, ಸ್ವಾರ್ಥ ರಾಜಕಾರಣಕ್ಕಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದಿಲ್ಲಿಗೆ ನೆಗ್ದಿದ್ರೆ ಪುಟ್ಟಣ್ಣಯ್ಯರು ಈ ರಾಜ್ಯದಲ್ಲಿ ಯಾವತ್ತೂ ಮಂತ್ರಿಗಳಾಗ್ತಾ ಇದ್ರು. ಈ ಕ್ಷೇತ್ರದ ಶಾಸಕರಾದ ದರ್ಶನ್ ಅವರು ಈ ಕ್ಷೇತ್ರವನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲರೂ 3 ವರ್ಷದಿಂದ ಬಹಳ ಶಾಂತಿಯಾಗಿದ್ದಾರೆ. ಅಭಿವೃದ್ಧಿಯತ್ತ ಈ ಕ್ಷೇತ್ರ ಕೊಂಡೊಯ್ತಾ ಇದ್ದಾರೆ. ಅವರು ಅಮೇರಿಕಕ್ಕೆ ಮೋಜು ಮಸ್ತ್ ಮಾಡಕ್ ಹೋಗ್ತಾ ಇಲ್ಲ. ಅವರ ಕುಟುಂಬ ಅಲ್ಲಿದೆ. ಅವರು ಶಾಸಕರಾಗೋಕ್ಕಿಂತ ಮುನ್ನೂ ಒಬ್ರು ಉದ್ಯಮಿಯಾಗಿ ಅಮೇರಿಕದಲ್ಲಿದ್ದವರು ಅವರ ಕುಟುಂಬವನ್ನು ನೋಡಕ್ ಹೋಗ್ತಾ ಇದ್ದಾರೆ. ಆದ್ರೆ ನಿಮ್ಮ ಜನಪ್ರತಿನಿಧಿಗಳಿದ್ರಲ್ಲ ಸ್ವಾಮಿ, ಅವ್ರು ಯಾಕೆ ಹೋಗ್ತಾ ಇದ್ರು? ಅಲ್ಲಿ ಬೇರೆ ಬೇರೆ ಕುಟುಂಬಗಳಿದ್ವು ಅವ್ರಿಗೆ? ಏನಿಲ್ವಲ್ಲ. ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಪ್ರವಾಸ ಕೈಗೊಳ್ತಿದ್ರು. ಆಯ್ತು, ದರ್ಶನ್ ಪುಟ್ಟಣ್ಣನ ಬಗ್ಗೆ ಮಾತಾಡ್ತಿರಲ್ಲ. ಇಂದಿನ ನಿಮ್ಮ ಶಾಸಕರುಗಳು, ನಿಮ್ಮ ಪಕ್ಷದ ಶಾಸಕರು ರೈತರ ಪರ ಎಲ್ಲಿ ಧ್ವನಿ ಎತ್ತಿದ್ದಾರೆ? ಜೊತೆಗೆ ವಿಧಾನಸೌಧದ ಕಾರ್ಯಕಲಾಪದಲ್ಲಿ ಎಷ್ಟು ಪ್ರಶ್ನಾವಳಿಗಳಿಗೆ ಕ್ವಶನ್ ಅನ್ನು ಕೇಳಿದ್ದಾರೆ ಸ್ಪೀಕರ್ನ. ರೈತ ಪರ ಹೋರಾಟವನ್ನು ಮಾಡಿದ್ದಾರೆ. ಯಾಕ್ರಿ ಕುಮಾರಸ್ವಾಮಿ ಅವರೇ, ತಾವು ನಿರಾಶಾವಾದಿಗಳಾಗಿದ್ದೀರಿ. ರಾಜಕೀಯದ ನಿವೃತ್ತಿಯೇ ನಿಮ್ಮ ಕುಟುಂಬಕ್ಕೆ ಹತ್ತಿರವಾಗ್ತಾ ಇದೆ. ಮತ್ತೆ ನಮ್ದವ್ರಿಗೂ ನಿವೃತ್ತಿಯನ್ನ ಈ ರಾಜ್ಯದಂತೆ ಘೋಷಣೆ ಮಾಡ್ತಾ ಇದ್ದಾರೆ. ಅವ್ರು ಘೋಷಣೆ ಮಾಡೋದಕ್ಕೆ ಮುನ್ನ ನೀವೇ ಎಚ್ಚೆತ್ಕೊಬಿಡೋದು ಒಳ್ಳೇದು. ಮತ್ತೆ ಏನು ರಿಯಲ್ ಎಸ್ಟೇಟು ನೇಸ್ ರೋಡ್ಗಳಿಂದ ಬಿಡದಿ ಟೌನ್ಶಿಪ್ಪಿಂದ ಕುಮಾರಸ್ವಾಮಿಗೆ ಅವ್ರು ಹೇಳ್ತಾ ಇದ್ದೀರ ನೀವು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕಪ್ಪಖಾನೆಗಳು ಬರ್ತವೆ ಅಂತ. ಓಹೋ ಸ್ವಾಮಿ, ತಾವು ಹಾಸನ ಜಿಲ್ಲೆಯ ಅರದನಹಳ್ಳಿಯಿಂದ ರೈತ ಕುಟುಂಬದಲ್ಲಿ ಬಂದವರು ನೀವು. ಆ ರೈತ ತಮ್ಮ ತೋಟ ಬೆಳೆದ ಬೆಳೆಯಲ್ಲಿ ಹಣ ತಂದು ಇವತ್ತು ರಾಜಕಾರಣ ಮಾಡ್ತಾ ಇದ್ದೀರಾ ನೀವು. ಆಮೇಲೆ ಎಲ್ಲ ಎದುರಿಸ್ಬಿಡೋದು. ಇನ್ನೊಂದು 6 ವರ್ಷ ಬಿಡ್ತೀನಿ, 15 ವರ್ಷ ಬಿಡ್ತೀನಿ. ಏನ್ರಿ ಬಿಡ್ತೀರಿ ನೀವು? ರಾಜಕಾರಣಕ್ಕೆ ಬಂತ ಬರೀ ಬಿಡೋದೇ ಆಗೋದೆ. ಬಿಡ್ತೀನಿ 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 ಅಂತ ಬಿಡಿ, ಏನಾಗುತ್ತೆ ನೋಡೋಣ. ಹಾಗಾದ್ರೆ ನೀವು ಸ್ವಂತ ದುಡ್ಡಿನ ರಾಜಕೀಯ ಮಾಡ್ತಾ ಇದ್ದೀರಾ? ನಿಮ್ಗೆಲ್ಲ ಎಲ್ಲಿಂದ ಬಂತು? ಎಲ್ಲವೂ ತನಿಖೆ ಆಗ್ಬಿಡ್ಲಿ. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ನೆಚ್ಚಿನ ನಾಯಕರದ್ದು ತನಿಖೆ ಆಗಿ, ನಿಮ್ಗಳದ್ದು ತನಿಖೆ ಆಗಿ, ಅದು ಬರ್ತೀರಾ ಕಟ್ತೀರಾ. ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ಮಂತ್ರಿ ಆಗ್ಬಿಟ್ಟನಲ್ಲ, ನಾಳೆ ಯಾಕಪ್ಪ ಈ ಜಿಲ್ಲೆಯಲ್ಲಿ ಇಟ್ಕೊಬಿಡ್ತಾರೆ ಅಂತೇಳಿ ಅದನ್ನ ಬೇರೆ ಬೇರೆ ರೀತಿ ಎಲ್ಲ ಟ್ವಿಸ್ಟ್ ಮಾಡಿ ಹೇಳಕ್ ಬರ್ತೀರಾ? ದಯಮಾಡಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಚೆನ್ನಾಗಿದೆ, ಅಭಿವೃದ್ಧಿ ಕೆಲಸಗೊಳ್ತಾವೆ. ತಮ್ಮ ಸ್ವಾರ್ಥದ ರಾಜಕೀಯ ದೊಂಬರಾಟವನ್ನು ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಬೇಡಿ. ಈಗಾಗಲೇ ಮಂಡ್ಯ ಜಿಲ್ಲೆ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಿದ್ದಾರೆ. ನಂತರ ಡಿ.ಕೆ. ಶಿವಕುಮಾರ್ ಅವರನ್ನ ಈ ರಾಜ್ಯದ ಪ್ರಭಾವಿ ಒಕ್ಕಲಿಗನ ನಾಯಕ ಅಂತ ಒಪ್ಕೊಂಡಿದ್ದಾರೆ. ಆ ಹೊಟ್ಟೆ ಕಿಚ್ಚಿಗೋಸ್ಕರ, ಹೊಟ್ಟೆ ಉರಿಗೋಸ್ಕರ ತಮ್ಮ ರಾಜಕೀಯವನ್ನು ಬಿಡಿ. ತಾವು ಸಂಸದರಾಗಿದ್ದೀರಾ. ಈ ಕ್ಷೇತ್ರದ ಜನ ತಮಗೆ ಮತವನ್ನು ನೀಡಿದ್ದಾರೆ. ಈ ಕ್ಷೇತ್ರದ ಜನತೆಯ ಪರವಾಗಿ, ಈ ಜಿಲ್ಲೆಯ ಜನತೆಯ ಪರವಾಗಿ ತಾವು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತೇಳಿ ತಮ್ಮಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ.